ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವ್ರ ಮಕ್ಕಳಿರ, ಇವತ್ತು ಕೂಡ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ನಾವು ದಾಸನ ಭಾವವನ್ನು ಹೊಂದಿದ್ದೀವ, ಮಗನ ಭಾವವನ್ನು ಹೊಂದಿದ್ದೀವ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಅಂದರೆ ದಾಸನ ಭಾವವು ಯಾವ ರೀತಿ ಇರುತ್ತೆ, ಮಗನ ಭಾವವು ಯಾವ ರೀತಿ ಇರುತ್ತೆ, ಅದು ಗೊತ್ತಾದ ಮೇಲೆ ನಾವು ಯಾವುದನ್ನು ಹೊಂದಿದ್ದೀವಿ ಅನ್ನೋದು. ದೇವರ ವಾಕ್ಯಗಳಿದೆ ನೋಡಿ ಪ್ರಿಯರೇ, ಇದು ನಮ್ಮ ಆತ್ಮಗಳನ್ನು ಕಾಪಾಡುವಂಥ, ರಕ್ಷಿಸುವಂಥ ವಾಕ್ಯಗಳಾಗಿದೆ. ನಮ್ಮನ್ನು ರಕ್ಷಿಸುವಂಥದ್ದು, ನಮ್ಮನ್ನು ಕಾಪಾಡುವಂಥದ್ದು ಬೆಳ್ಳಿ ಬಂಗಾರ, ಆಸ್ತಿ, ಅಂತಸ್ತು, ಸಂಪಾದನೆ ಅಲ್ಲ. ನಮ್ಮನ್ನು ಕಾಪಾಡುವಂಥದ್ದು ದೇವರ ವಾಕ್ಯಗಳು. ವಾಕ್ಯಗಳನ್ನು ಕೇಳಿ ಗ್ರಹಿಸಿಕೊಂಡು ಅದರ ಪ್ರಕಾರ ನಡ್ಕೊಂಡ್ರೆ ನಮಗೆ ರಕ್ಷಣೆ. ಕೇಳಿದ್ದೀವಿ ಆನಂತರ ಬಿಟ್ಟಿದ್ದೀವಿ ಅಂತ ಹೇಳ್ಕೊಳ್ಳಿ, ನಮಗೆ ರಕ್ಷಣೆ ಬರುತ್ತಾ? ರಕ್ಷಣೆ ಬರಲ್ಲ. ನಾವು ರಕ್ಷಣೆ ಹೊಂದಬೇಕು. ಎರಡನೇದಾಗಿ ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಮನೆಯಲ್ಲಿ, ಅವರು ಕೂಡ ರಕ್ಷಣೆ ಹೊಂದಬೇಕು. ತಂದೆ ನಮ್ಮೆಲ್ಲರಿಗೆ ದೇವರು ಎಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ, ಒಬ್ಬರನ್ನ ಉದ್ದೇಶಿಸಿ ಮಾತಾಡಲ್ಲ. ಹೌದಲ್ವ? ನನಗೂ ವರ್ತಿಸುತ್ತೆ, ನಿಮಗೂ ವರ್ತಿಸುತ್ತೆ. ದೇವ್ರ ವಾಕ್ಯ ನನಗೂ ಬೇಕು, ನಿಮಗೂ ಬೇಕು. ತಂದೆಯಾದ ದೇವರು ಯಾರನ್ನು ಪ್ರೀತಿಸ್ತಾರೋ ಅವರನ್ನು ಏನು ಮಾಡ್ತಾರೆ ಹೇಳಿ? ಖಂಡಿಸ್ತಾರೆ, ಎಚ್ಚರಿಸ್ತಾರೆ, ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ನಾವು ಖಂಡಿಸಿದಾಗ ಏನು ಮಾಡಬೇಕು? ಆಯಿತು ತಂದೆ, ಆಯಿತು ದೇವರೇ, ನೀವು ಹೇಗೆ ಹೇಳ್ತೀರ ನಾನು ಹಾಗೆ ಬದುಕ್ತೀನಿ ಅಂತೇಳಿ ನಾವು ಅವ್ರ ಮಾತಿಗೆ ನಾವು ಏನಾಗಬೇಕು? ವಿಧೇಯರಾಗಬೇಕು. ವಿಧೇಯರಾಗದೆ ನಾನು ಕೇಳಲ್ಲ, ನಾನು ಹೀಗೆ ಇರ್ತೀನಿ ಅಂತಂದರೆ ಯಾರು ನಷ್ಟ ಹೋಗ್ತಾರೆ ಹೇಳಿ? ನಾವೇ ತಾನೇ. ನಾವು ನಷ್ಟ ಹೋಗಬಾರ್ದು. ಈ ಲೋಕದಲ್ಲಿ ಹೊರಗಡೆ ಕಾಣುವಂಥದ್ದು ಅದು ಏನಂದರೆ ಮಾಯ. ಹೊರಗಡೆ ನೋಡುವಂಥದ್ದು ಮಾಯ. ಹೊರಗಡೆ ನೋಡುವಂಥದ್ದು, ಕಾಣುವಂಥದ್ದು ಗತಿಸಿ ಹೋಗುತ್ತೆ, ಮಾಯವಾಗುತ್ತೆ. ಅದರಲ್ಲಿ ಸುಖ ಇಲ್ಲ. ಅದರಲ್ಲಿ ಏನಿದೆ ಅಂತ ನೋಡುವಾಗ ಒಂದು ವೇಳೆ ಸುಖ ಇದ್ದರೂ ಕೂಡ ಒಂದು ಸ್ವಲ್ಪ ಹೊತ್ತು ಮಾತ್ರ. ಅದು ತಾತ್ಕಾಲಿಕವಾದದ್ದು. ಲೋಕದಲ್ಲಿ ನಾವು ನೋಡುವಂಥದ್ದು, ಅನುಭವಿಸುವಂಥದ್ದು ತಾತ್ಕಾಲಿಕವಾದಂಥದ್ದು. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಜೀವಿಸುವಂಥ ನಾವು ಶಾಶ್ವತವಾದಂಥ ಪರಿಷ್ಕಾರವನ್ನು, ಶಾಶ್ವತವಾದಂಥ ಒಂದು ರಕ್ಷಣೆಯನ್ನು ನಾವು ಹೊಂದಬೇಕಾದರೆ ಪ್ರಿಯರಾದ ಮಕ್ಕಳಿರ, ದೇವರು ಎಲ್ಲದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವರು ಎತ್ತ ತಂದೆ ನಮಗೋಸ್ಕರ ಏನೇನು ಮಾಡಬೇಕೋ ಎಲ್ಲ ಮಾಡಿದ್ದಾರೆ. ಅದನ್ನು ಕಾಪಾಡಿಕೊಳ್ಳುವಂಥದ್ದ ಅಥವಾ ಬಿಡುವಂಥದ್ದ, ಕಾಪಾಡ್ಕೊಳ್ತೀವ ಅಥವಾ ನಾಶ ಮಾಡ್ಕೊಳ್ತೀವ ಅನ್ನೋದನ್ನು ನಮ್ಮ ಕೈಯಲ್ಲಿದೆ, ನಮ್ಮ ಪ್ರವರ್ತನೆಯಲ್ಲಿದೆ. ಇವಾಗ ಯೇಸು ಪ್ರಭು ಆಗಿರ್ಬೋದು, ಅಪೋಸ್ತಲರು ಆಗಿರ್ಬೋದು, ಇಲ್ಲ ಭಕ್ತರು ಆಗಿರ್ಬೋದು, ಅವರೆಲ್ಲರೂ ನೋಡುವಾಗ ತಮ್ಮ ತಮ್ಮ ಆತ್ಮಗಳನ್ನು ಕಾಪಾಡಿ ಆನಂತರ ಕುಟುಂಬವನ್ನು, ಹೊರಗಡೆ ಇದ್ದವರನ್ನು ಕಾಪಾಡಿಕೊಳ್ಳೋದಕ್ಕೇ ಅವರ ಜೀವನ ಪಣವಾಗಿಟ್ಟಿದ್ದಾರೆ. ಎಲ್ಲಿ ಕೂಡ ವ್ಯರ್ಥವಾಗಿ ಅವರು ಬದುಕಿಲ್ಲ. ಸಮಯವನ್ನು, ಆರೋಗ್ಯವನ್ನು, ತಮ್ಮ ಜೀವಿತವನ್ನು ದೇವ್ರಿಗೋಸ್ಕರ ಪಣವಾಗಿ ಇಟ್ಟಿದ್ದಾರೆ. ಅವರನ್ನು ನೋಡಿ ನಾವು ಕಲಿಬೇಕು. ವಾಕ್ಯಗಳನ್ನು ನಾವು ಮನಸ್ಫೂರ್ತಿಯಿಂದ ಅಂಗೀಕರಿಸಬೇಕು. ನಾವೇನಪ್ಪ ಅಂದರೆ ಕೇಳ್ತೀವಿ, ಕೇಳಿದ ಮೇಲೆ ಚೆನ್ನಾಗಿದೆ, ಹೊಸ ವಿಷಯಗಳು ಹೇಳಿದ್ದಾರೆ, ಅದಕ್ಕೆ ದೇವರು ಸ್ತೋತ್ರವಾಗಿ ಕೇಳಿದ್ದೀವಿ, ಹೃದಯಕ್ಕೆ ಸಂತೋಷವಾಗಿದೆ. ಕೊನೆಯದಾಗಿ ಒಂದು 2 ಮಾರ್ಕ್ಗಳನ್ನು ಹಾಕಿ, ಚೆನ್ನಾಗಿದೆ ಬ್ರದರ್, ಈ ವಾರ ಸೂಪರು, ಸುನೀಲ್ ಬ್ರದರ್ ಅದ್ಭುತವಾಗಿ ಹೇಳಿದ್ದಾರೆ, ಚೆನ್ನಾಗಿದೆ, ರಾಮು ಬ್ರದರ್ ಚೆನ್ನಾಗಿ ಹೇಳಿದ್ದಾರೆ, ಓಕೆ. ನಮ್ಮ ಜೀವನದಲ್ಲೇನು, ನಮ್ಮ ಬದುಕಿಗೆ ಏನದು ಹೇಳಿದ ಮೇಲೆ ಹೃದಯದಲ್ಲಿ ಇದೆಯಾ? ಇದ್ದ ಮೇಲೆ ಅದು ಹೃದಯದಲ್ಲಿ ವಾಕ್ಯದ ಪ್ರಕಾರ ನಾವು ಬದಲಾಗ್ತಾ ಇದ್ದೀವ ಅಥವಾ ಮಾತುಗಳನ್ನು ಗಾಳಿಗೆ ಬಿಡ್ತಾ ಇದ್ದೀವ? ಹೊರಗಡೆ ಬಿಡ್ತಾ ಇದ್ದೀವ? ಹೊರಗಡೆ ಆಲ್ರೆಡಿ ಸೈತಾನನ್ನು ಕಾದುಕೊಂಡಿದ್ದಾನೆ. ಬಿತ್ತಲ್ಪಟ್ಟಿರುವಂಥ ವಾಕ್ಯಗಳನ್ನು
ಅವನು ಎತ್ಕೊಂಡು ಹೋಗ್ತಾನೆ. ಅದನ್ನು ಎತ್ಕೊಂಡು ಹೋಗದಂತೆ ನಾವು ಹೇಗೆ ಬಿಗಿಯಾಗಿಡೋದಕ್ಕೆ ಕಾರಣ, ಹೇಗೆ ಬಿಗಿಯಾಗಿ ಇಡ್ತೀವಿ ಇಲ್ಲ ಬಿಗಿಯಾಗಿ ಇಟ್ಕೊಳ್ತೀವಿ ಅಂತ ನೋಡುವಾಗ ಕೇಳಿರುವಂಥ ವಾಕ್ಯಗಳನ್ನು ಮತ್ತೊಂದು ಸಾರಿ ಹೃದಯದಲ್ಲಿ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಅದರ ಪ್ರಕಾರ ನಾವು ನಡೀತಾ ಇದ್ದೀವಾ ಇಲ್ವ ಅಂತೇಳಿ ನಾವು ಚೆಕ್ ಮಾಡ್ಕೋಬೇಕು. ಇನ್ನೊಬ್ಬರ ವಿಷಯದಲ್ಲಿ ನಾವು ಯೋಚನೆ ಮಾಡಿದ್ರೆ ನಾವು ಮೋಸ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆಯಾ ಅಂತೇಳಿ ನಮ್ಮನ್ನು ಕುರಿತು ನಮಗೆ ಕ್ಲಾರಿಟಿ ಇರಬೇಕು. ಇನ್ನೊಬ್ಬರ ಬಗ್ಗೆ ಅಲ್ಲ, ನಮ್ಮ ಬದುಕುಗಳು ಹೇಗಿದೆ ಅಂತ ನಮ್ಮನ್ನು ಕುರಿತು ನಮಗೆ ಗೊತ್ತಿರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಇವತ್ತು ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಬಹಳ ಮಂದಿ ಇದ್ದಾರೆ. ಎಷ್ಟು ಮಂದಿ ಇದ್ದಾರೆ? 350 ಕೋಟಿಯಿಂದ 400 ಕೋಟಿ ತನಕ ಕರೆಯಲ್ಪಡ್ತಾ ಇದ್ದಾರೆ, ಹೌದಲ್ವಾ? 350 ಕೋಟಿಯಿಂದ 400 ಕೋಟಿ ತನಕ ಕರೆಯಲ್ಪಡ್ತಾ ಇದ್ದಾರೆ. ಅದರಲ್ಲಿ ನಿಜವಾಗ್ಲೂ ದೇವರ ದೃಷ್ಟಿಯಲ್ಲಿ ಬಿದ್ದಂಥ ನಿಜವಾದ ಕ್ರೈಸ್ತರೆಷ್ಟು ಅಂದರೆ ಬಹಳ ಕಡಿಮೆ. ಸಮಾಜದಲ್ಲಿ ಹೆಸರಿದೆ, ದೇವರ ದೃಷ್ಟಿಯಲ್ಲಿ ಹೆಸರಿದೆಯಾ ಇಲ್ವ ಅಂತ ನೋಡುವಾಗ ದೇವರು ಹೇಳ್ತಾರೆ, ನೀವು ಅಂದರೆ ನೀವು ಜೀವಿಸುವಂಥ ಹೆಸರು ಮಾತ್ರ ಇದೆ, ಅಂದರೆ ಕ್ರೈಸ್ತರು ಎಂದು ಹೆಸರಿದೆ, ನನ್ನ ದೃಷ್ಟಿಯಲ್ಲಿ ನೀವು ಶವಗಳು ಅಂತ ಹೇಳಿದ್ದಾರೆ. ಜೀವಿಸುವವರು ಹೇಗಿರ್ತಾರಂತ ನೋಡುವಾಗ ಅಪೊಸ್ತಲರಿದ್ದಾರಲ್ಲ, ದೇವರ ದೃಷ್ಟಿಯಲ್ಲಿ ಜೀವಿಸುವವರು. 1ನೇ ಶತಮಾನದಲ್ಲಿ ಕ್ರೈಸ್ತರಿದ್ದಾರಲ್ಲ, ದೇವರ ದೃಷ್ಟಿಯಲ್ಲಿ ಅವರು ಜೀವಿಸುವವರು. ಈ ಕಾಲದಲ್ಲಿ ಜೀವಿಸುವವರು ಅಂದಾಗ ಈ ವಾಕ್ಯಗಳು ಏನು ಹೇಳುತ್ತೋ ಅದರ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ಜೀವಿಸುವವರು ಅಂತ. ನಾವು ನಿಜವಾದ ಕ್ರೈಸ್ತರು ಅಂತೇಳಿ ನಮಗೆ ಅರ್ಥ ಆಗುತ್ತೆ. ನಿಮ್ಮ ಮನಸ್ಸಿಗೆ ನಿಮಗೆ ಅರ್ಥ ಆದರೆ ಸಾಕು. ಪ್ರಿಯರ ದೇವ್ರ ಮಕ್ಕಳಿರ, ಈ ಕಾಲದಲ್ಲಿ ತಿಳ್ಕೊಳ್ಬೇಕಾದಂಥ ವಿಷಯಗಳು ಬಹಳ ಇದೆ. ಪ್ರಾರ್ಥನೆ ವಿಷಯ ಆಗಿರ್ಬೋದು, ತಂದೆ ಮಗ ಪವಿತ್ರಾತ್ಮನ ವಿಷಯದಲ್ಲಿ ಆಗಿರ್ಬೋದು, ದೇವದೂತರ ವಿಷಯದಲ್ಲಿ, ಸೈತಾನನ ವಿಷಯದಲ್ಲಿ, ಅನ್ಯ ಭಾಷೆಗಳ ವಿಷಯದಲ್ಲಿ ಹಾಗೂ ಸ್ವಸ್ಥತೆಗಳ ವಿಷಯದಲ್ಲಿ ಬಹಳ ಇವೆಲ್ಲ ಕೂಡ ಅನೇಕ ಸಂಗತಿಗಳು ಮಾತನಾಡಿ ತಿಳಿಸಿದಾಗ ಅರ್ಥ ಮಾಡಿಕೊಂಡಾಗ ಅಯ್ಯೋ ನಾವು ಮೋಸ ಹೋಗಿದ್ದೀವಲ್ವ ಅಂತ ಹೇಳಿ ಜನ ಜಾಸ್ತಿ ಬರಬೇಕಾ ಕಮ್ಮಿ ಬರಬೇಕಾ ಅಂತ ನೋಡುವಾಗ ಜಾಸ್ತಿ ಬೆಳಿಬೇಕು, ಹೌದಲ್ವ? ಜಾಸ್ತಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗ್ತಾಯಿಲ್ಲ ಅಂತಂದರೆ ಏನು ನಡೀತಾ ಇದೆ ಏನಪ್ಪ ಅಂತಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ವಾಕ್ಯದ ಮೇಲೆ ಅಷ್ಟೊಂದು ದೊಡ್ಡದಾಗಿ ಇಂಟ್ರೆಸ್ಟ್ ಇಲ್ಲ. ಏನಿದ್ರೂ ಭೌತಿಕವಾದಂಥ ಆಲೋಚನೆಗಳು. ಹಾಗಿದ್ದರೆ ನಾವು ಗುರಿ ಮುಟ್ಟಬೇಕಲ್ಲ, ಅಲ್ಲಿಗೆ ತಲುಪಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ನೋಡಿ, 14, 15ನೇ ವಚನ. ಎಲ್ಲರೂ ಕೂಡ ವಾಕ್ಯವನ್ನು ಗಮನಿಸ್ರಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ದೇವರ ಆತ್ಮನಿಂದ ನಡೆಸುವಂಥದ್ದು ಅಂದರೆ ನಡೆಯುವಂಥದ್ದು. ನಾವು ದೇವರ ಆತ್ಮನ ಮೂಲಕ ನಡೆದಾಗ ನಾವೇನು ಯಾರಿಗೆ ಮಕ್ಕಳಾಗ್ತೀವಿ ಹೇಳಿ? ದೇವರಿಗೆ ಮಕ್ಕಳಾಗ್ತೀವಿ. ಇವಾಗ ದೇವರ ಆತ್ಮನ ಮೂಲಕ ನಡೆಯುವವರು ಯಾರು ಅಂತ ನೋಡುವಾಗ ಲೋಕದಲ್ಲಿ, ಈ ಸಮಾಜದಲ್ಲಿ ಕ್ರೈಸ್ತರ ಪರಿಸ್ಥಿತಿ ನೋಡುವಾಗ ಇವಾಗ ದೇವರ ಆತ್ಮನ ಇಲ್ಲಿ ಇಳಿದ ಅಂತಾರೆ. ಪವಿತ್ರಾತ್ಮೆಯು ಇಳಿತಾ ಇದ್ದಾನಂತ ಹೇಳ್ತಾರೆ. ಪವಿತ್ರಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೆ. ಪವಿತ್ರಾತ್ಮನ ಕ್ರಿಯೆಗಳೇನೂ ಗೊತ್ತಿಲ್ಲ. ಅವ್ರು ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ. ಅವ್ರು ಯಾರೂ ಗೊತ್ತಿಲ್ಲ. ಇವಾಗ ಪವಿತ್ರಾತ್ಮನ ಇಳಿತಾ ಇದ್ದಾನೆ ಬಂದ ಬೆಂಕಿಯ ಆತ್ಮ ಅಂತಾರೆ. ಅವ್ರು ಏನಾದರೂ ಅರ್ಥ ಮಾಡಿಕೊಂಡಿದ್ದಾರಂತ ನೋಡುವಾಗ ಅರ್ಥ ಮಾಡಿಕೊಳ್ಳದೆ ಪ್ರಸಂಗ ನಡೀತಾ ಇರುತ್ತೆ. ಗಟ್ಟಿಯಾಗಿ ಸೌಂಡ್ ಇರ್ಬೋದು, ಇಲ್ಲಾಂದರೆ ಅಲ್ಲಿ ಹಾಡುಗಳು, ಇಲ್ಲಾಂದರೆ ದೊಡ್ಡದಾಗಿ ಒಂದು ಹಾಲ್ ಇರ್ಬೋದು, ಜನ ಜಾಸ್ತಿ ಇರ್ಬೋದು. ಅದು ನಿಜನಾ ಅಂತ ನೋಡುವಾಗ ಸುಳ್ಳು ಪ್ರಿಯರೇ. ಪವಿತ್ರ ಆತ್ಮರು 1ನೇ ಶತಮಾನದಲ್ಲಿ ಅಪೊಸ್ತಲರ ಮಧ್ಯದಲ್ಲಿ ಇಳಿದಿದ್ದಾರೆ. ಅವ್ರಿಗೆ ಏನೇನು ಮಾಡಬೇಕು ತೋರಿಸಿದ್ದಾರೆ. ಇವಾಗ ಪವಿತ್ರ ಆತ್ಮರು ಇದ್ದಾರಾ ಇಲ್ವ ಅಂತ ನೋಡುವಾಗ ಇದ್ದಾರೆ. ಆದರೆ ಯಾವ ರೀತಿ ಇದ್ದಾರೆ, ಹೇಗೆ ಪವಿತ್ರಾತ್ಮನ ಕೆಲಸ ಏನು? ಆತ್ಮನಾಗಿ ಪವಿತ್ರಾತ್ಮನು ಅವ್ರು ನಮ್ಮ ಹೃದಯದಲ್ಲಿ ಬರ್ತಾರೆ. ಯಾವಾಗ ಬರ್ತಾರೆ ಪವಿತ್ರಾತ್ಮರು ಅಂತ ನೋಡುವಾಗ, ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತೀರೋ ಆವಾಗ ಪವಿತ್ರಾತ್ಮನು ಹೃದಯದಲ್ಲಿ ಬರುವಂಥದ್ದು. ಪವಿತ್ರಾತ್ಮನ ಬಂದ ಮೇಲೆ ಈ ಪವಿತ್ರಾತ್ಮನ ಪ್ರಕಾರ ಯಾರ್ಯಾರು ನಡೆಸ್ತೀರೋ, ಯಾರ್ಯಾರು ನಡ್ಕೊಳ್ತೀರೋ ಅವರು ಏನಾಗ್ತಾರಂತೆ? ದೇವರಿಗೆ ಮಕ್ಕಳಾಗ್ತಾರಂತೆ. ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಲೋಕದಲ್ಲಿದ್ದವರು ದೇವರಿಗೆ ಮಕ್ಕಳಲ್ವ? ದೇವರಿಗೆ ಮಕ್ಕಳಾಗಿದ್ದರೂ ಲೋಕದ ರೀತಿಯಲ್ಲಿ ಏನಾಗಿದ್ದಾರೆ? ದೇವರ ದೃಷ್ಟಿಯಲ್ಲಿ ದೂರವಾಗಿದ್ದಾರೆ.
ಯಾರಿಗೆ ಮಕ್ಕಳಾಗಿದ್ದಾರೆ? ಸೈತಾನನಿಗೆ ಮಕ್ಕಳಾಗಿದ್ದಾರೆ. ಸೈತಾನನಿಗೆ ಮಕ್ಕಳಾಗಿರುವಂಥ ಇವರು, ಅಂದರೆ ದೇವರಿಂದ ದೂರವಾಗಿರುವಂಥ ಇವರು, ಮತ್ತೆ ದೇವರಿಗೆ ಮಕ್ಕಳಾಗುವಂಥ ಈ ಭಾಗ್ಯವು ಯೇಸು ಕ್ರಿಸ್ತನ ಮೂಲಕ ತಲುಪುತ್ತೆ. ಈ ಒಂದು ಭಾಗ್ಯ ಹೇಗೆ ಸಿಗುತ್ತೆ ಅಂದರೆ, ಮೊಟ್ಟ ಮೊದಲು ಕ್ರಿಸ್ತನ ರಾಜ್ಯ ಸುವಾರ್ತೆಯನ್ನು ಕೇಳಿದ ಮೇಲೆ ಹೃದಯದಲ್ಲಿ ಒಪ್ಪಿಕೊಂಡ ನಂತರ ಅವಾಗ ಬ್ಯಾಪ್ಟಿಸಮ್ ತೊಗೊಳ್ತೀವಲ್ವ, ದೀಕ್ಷಾಸ್ನಾನ ಮಾಡ್ಕೊಳ್ತೀವಿ, ಅವಾಗ ದೇವರಿಗೆ ಮಕ್ಕಳಾಗುವಂಥ ಭಾಗ್ಯ ಬಂದಿದೆ. ಆ ದೇವರಿಗೆ ಮಕ್ಕಳಾಗುವಂಥ ಭಾಗ್ಯ ಬಂದ ಮೇಲೆ ಆ ಒಂದು ಹೆಸರನ್ನು, ಅಂದರೆ ದೇವರಿಗೆ ಮಕ್ಕಳಾಗಿದ್ದೀವಿ ಎನ್ನುವಂಥದ್ದನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಪವಿತ್ರಾತ್ಮನ ಒಂದು ಮಾರ್ಗದಲ್ಲಿ ಅಂದರೆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಡಿಬೇಕಂತೆ. ಪವಿತ್ರಾತ್ಮನ ಮೂಲಕ ಯಾರ್ಯಾರು ನಡೆಸ್ತೀರೋ, ಯಾರ್ಯಾರು ನಡ್ಕೊಳ್ತೀರೋ ಅವರು ಯಾರಿಗೆ ಮಕ್ಕಳಾಗ್ತಾರಂತ ನೋಡುವಾಗ ದೇವರಿಗೆ ಮಕ್ಕಳು. ಅದನ್ನೇ ಹೇಳಿದ್ದಾರೆ ಇಲ್ಲಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ, ಯಾಕೆಂದರೆ ದೇವರೇ ತನ್ನ ಶುಚಿತ್ವವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡೋನಾಗಿದ್ದಾನೆ. ಪವಿತ್ರಾತ್ಮನ ಮೂಲಕ ನಾವು ನಡೆಸ್ತಾ ಇದ್ದೀವಿ, ನಾವು ನಡ್ಕೊಳ್ತಾ ಇದ್ದೀವಿ ಅಂದರೆ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ ಅಂತಾರೆ. ಅಂದರೆ ಗುಣಗುಟ್ಟಿಕೊಂಡು ನೀವು ಏನು ಕೆಲಸ ಮಾಡಿದ್ರೂ ಅದೆಲ್ಲ ಕೂಡ ಎಲ್ಲಿಗೆ ಹೋಗುತ್ತೆ ಹೇಳಿ? ಆ ಕೆಲಸ ಎಲ್ಲ ಕೂಡ ಎಲ್ಲಿಗೆ ಹೋಗುತ್ತೆ? ಏನು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಫಲ ಇಲ್ಲ. ನೀವು ಸುವಾರ್ತೆ ಮಾಡಿದ್ದೀರಾ, ಗುಣಗುಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಗುಣಗುಟ್ಟಿಕೊಂಡು ಇಲ್ಲ ಮನೆಯಲ್ಲಾಗ್ಬೋದು, ಹೊರಗಡೆ ಆಗ್ಬೋದು, ಇಲ್ಲ ಸಭೆಯಲ್ಲಾಗ್ಬೋದು, ಇಲ್ಲ ಕುಟುಂಬದಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಸ್ನೇಹಿತರೆಲ್ಲ ಆಗಿರ್ಬೋದು. ಯಾರಲ್ಲಿ ನಾವು ಗುಣಗುಟ್ಟಬಾರ್ದ? ಇಲ್ಲ, ಯಾರಲ್ಲಿ ಮಾಡಿಕೊಂಡು. ಹೊರಗಡೆ ಇದ್ದಂಥ ಅವನು ಕೂಡ ಒಬ್ಬ ಮನುಷ್ಯನು, ದೇವರ ಮಗನು, ಗೊತ್ತಿಲ್ಲ. ಅವನ ಹತ್ರ ದೇವರ ಪ್ರೀತಿ ತೋರಿಸ್ಬೇಕು. ಹೊರಗಡೆ ಇದ್ದವ್ರ ಬಳಿಯಲ್ಲಿ ದೇವರ ಪ್ರೀತಿ ತೋರಿಸ್ಬೇಕು. ಮನೆಯಲ್ಲಿ ಇದ್ದವ್ರ ಬಳಿಯಲ್ಲಿ ಕೂಡ ದೇವರ ಪ್ರೀತಿ ತೋರಿಸ್ಬೇಕು. ಮನೆಯಲ್ಲಿ ಹೆಂಡತಿ ದೇವರನ್ನ ನಂಬಿಕೊಂಡಿದ್ದಾರಾ? ಗಂಡನ್ನು ನಂಬಿಕೊಂಡಿಲ್ವಾ? ಹಾಗಾದರೆ ನಿಮ್ಮ ಪ್ರೀತಿಯಿಂದ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ, ಯಾರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ? ಗಂಡನಿಗೆ, ಮಕ್ಕಳಿಗೆ ಅರ್ಥ ಆಗಬೇಕು. ಯಾರು ಅರ್ಥ ಆಗಬೇಕು? ಕ್ರಿಸ್ತನೂ ಅರ್ಥ ಆಗಬೇಕು, ಪವಿತ್ರಾತ್ಮನೂ ಅರ್ಥ ಆಗಬೇಕು, ದೇವರು ಅರ್ಥ ಆಗಬೇಕು. ಕೇಳಿಲ್ಲ, ಅವರು ದೇವರ ಮಾತನ್ನು ಕೇಳಿಲ್ಲ ಅಂದರೆ ಕ್ರಿಯೆಗಳ ಮೂಲಕ, ನಡವಳಿಕೆಯ ಮೂಲಕ, ಮಾತಿನ ಮೂಲಕ ಅರ್ಥ ಆಗಬೇಕು. ಅರ್ಥ ಆಗಬೇಕಾದ್ರೆ ಗುಣಗುಟ್ಟುತ್ತಾ ಇದ್ದರೆ ಅರ್ಥ ಆಗುತ್ತಾ? ದೇವರು ಅರ್ಥ ಆಗ್ತಾರ? ಗುಣಗುಟ್ಟುತ್ತಾ ಇದ್ದರೆ, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಇದ್ದರೆ, ಪ್ರಿಯರಾದ ದೇವ್ರ ಮಕ್ಕಳಿರೋ ದೇವರು ಅರ್ಥ ಆಗ್ತಾರಂತ ನೋಡುವಾಗ ಅರ್ಥ ಆಗಲ್ಲ. ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ವಿವಾದ ಇರಕೂಡದು, ವಿವಾದ. ಇವು ನೋಡಿ, ಮನೆಯಲ್ಲಿ ವಿವಾದಗಳಿರ್ತಾ ಇರುತ್ತೆ. ಗಂಡನು ನಂಬಿದರೆ ಹೆಂಡತಿ ನಂಬಿರಲ್ಲ, ಹೆಂಡತಿ ನಂಬಿದರೆ ಗಂಡನು ನಂಬಿರಲ್ಲ, ಗಂಡ ಹೆಂಡತಿ ನಂಬಿದರೆ ಮಕ್ಕಳು ನಂಬಿರಲ್ಲ. ಎಲ್ಲ ಕುಟುಂಬದಲ್ಲಿ ಇದೆಯಾ? ಎಲ್ಲ ಕುಟುಂಬದಲ್ಲಿ ಇದೆಯಾ ಅಂತೀರ, ಇಲ್ವಂತೀರಾ? ಇದೇ ಪ್ರೇಯರ್ ಇದ್ದಾಗ ದೇವರು ಹೇಳಿರುವಂಥ ಮಾತನ್ನು ನಾವು ಪಾಲಿಸ್ಬೇಕಾ ಬೇಡವಾ? ದೇವರು ಹೇಳಿರುವಂಥ ಮಾತನ್ನು ಪಾಲಿಸ್ಬೇಕಾ? ಈ ದೇಹ ಇದೆಯಲ್ಲ, ಈ ದೇಹ, ಈ ಶರೀರ ದೇವರ ನಿಯಮಕ್ಕೆ ಇದು ಒಳಪಡಲ್ಲ, ದೇವರ ವಾಕ್ಯಕ್ಕೆ ಇದು ಒಳಪಡಲ್ಲ. ಮನಸ್ಸೇನೋ, ಆತ್ಮೇನೋ ಸಿದ್ಧವಾಗಿದೆ, ಒಟ್ಟಿನಲ್ಲಿ ದೇವರ ಬಳಿಯಲ್ಲಿ ಹೋಗಬೇಕು, ವಾಕ್ಯವನ್ನು ಕೇಳಬೇಕು ಅಂತೇಳಿ ಆತ್ಮವೇನಾಗಿರುತ್ತೆ ಪ್ರೇರೆ? ಒಪ್ಪಿಕೊಳ್ಳುತ್ತಿಲ್ಲ ಅಂತಲ್ಲ, ಆತ್ಮ ಒಪ್ಪಿಕೊಳ್ಳುತ್ತೆ. ಆದರೆ ಈ ದೇಹ ಇದೆಯಲ್ಲ, ಈ ದೇಹ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಒಂದು ಅಂಶ ಯಾವುದಪ್ಪ ಅಂದರೆ, ನಿನ್ನನ್ನು ಗೋಳಾಡುವಂತೆ ಮಾಡುವಂಥದ್ದು ಯಾರು? ನಿನ್ನನ್ನು ಗೋಳಾಡುವಂತೆ ಮಾಡುವಂಥದ್ದು ಒಂದಿದೆ ಅಂಥೇಳಿ ಒಂದು ಅಂಶ ಮಾತಾಡಿದ್ದೀನಿ. ಅದು ಬೇರೆ ಯಾವುದಲ್ಲ, ಬೇರೆ ಯಾರೂ ಅಲ್ಲ, ನೀನು ಧರಿಸಿಕೊಂಡಿರುವಂಥ ನಿನ್ನ ಶರೀರ ಏನಪ್ಪ ಅಂತ ನೋಡುವಾಗ, ನೀವು ಅಂದರೆ ಶರೀರ ಅಂದರೆ ನಾವು ಅಂದ್ಕೊಳ್ತೀವಿ, ಶರೀರ ನಾವಲ್ಲ, ಒಳಗಡೆ ಆತ್ಮ ನಾವು. ಈ ಆತ್ಮ ಒಳಗಡೆ ನಾವಾಗಿರುವಾಗ ಆತ್ಮ ದೇವರ ಮೂಲಕ ಬಂದಿರುವಂಥದ್ದು. ಈ ಆತ್ಮವನ್ನು ವಂಚಿಸುವಂಥದ್ದಿದು. ಅದಕ್ಕೆ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ ನೋಡಿ, ಆ ಮಾತು ಎಷ್ಟು ಚೆನ್ನಾಗಿರುತ್ತೋ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ನೀವು
ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆ ದಿನದಲ್ಲಿ ದೇವರನ್ನು ಕೊಂಡಾಡುವರು. 11ನೇ ವಚನದಲ್ಲಿ ನೋಡುವಾಗ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಿ. ದೇಹಕ್ಕೆ ಸಂಬಂಧಪಟ್ಟಂಥ ಅಭಿಲಾಷೆಗಳು ಆತ್ಮದ ಮೇಲೆ ಯುದ್ಧ ಮಾಡ್ತಾ ಇದೆ ಅಂತೆ. ಆತ್ಮದ ಮೇಲೆ ಯುದ್ಧ ಅಂದರೆ ಶಾರೀರಿಕವಾದಂಥ ಅಭಿಲಾಷೆಗಳು ಅಂದರೆ ಕೋರಿಕೆಗಳು. ಶಾರೀರಕ್ಕೆ ಸಂಬಂಧಪಟ್ಟಂಥ ಕೋರಿಕೆಗಳು, ಶಾರೀರಕ್ಕೆ ಸಂಬಂಧಪಟ್ಟಂಥ ಅಭಿಲಾಷೆಗಳು ಯಾವುದ್ರ ಮೇಲೆ ಯುದ್ಧ ಮಾಡುತ್ತೆ ಅಂತ ನೋಡುವಾಗ ಆತ್ಮದ ಮೇಲೆ. ಯಾವ ಆತ್ಮದ ಮೇಲೆ ಅಂತ ನೋಡುವಾಗ ನಿಮ್ಮ ಆತ್ಮದ ಮೇಲೇ. ನಿಮ್ಮ ಆತ್ಮ ಒಳಗಡೆ ನೀವು ಇದ್ದೀರಲ್ಲ, ಒಳಗಡೆ ಯಾವ ರೀತಿ ಇದ್ದೀರಾ, ನೀವು ಯಾವ ರೀತಿ ಇದ್ದೀರಾ, ಹೊರಗಡೆ ಕಾಣುವಂಥದ್ದು ನೀವಲ್ಲ, ಒಳಗಡೆ ಇರುವಂಥದ್ದೇ ನೀವು. ಒಳಗಡೆ ಇರುವಂಥ ನೀವಾಗಿರುವಂಥ ಆತ್ಮಕ್ಕೆ ಈ ಶರೀರ ಏನು ಮಾಡುತ್ತಂತ ನೋಡುವಾಗ ಯುದ್ಧ ಮಾಡುವಂಥದ್ದು. ಯುದ್ಧ ಬರಬೇಕಾ ಬೇಡವಾ, ಹೋಗೋಣ ಬೇಡವಾ. ಇದರಲ್ಲಿ ಒಬ್ಬರು ಕೆಟ್ಟೋದ್ರೆ ಅವರು ಏನು ಮಾಡ್ತಾರೆ, ಇನ್ನೊಂದು 4 ಮಂದಿಯನ್ನು ಒಂದು ದಾರಿಯಲ್ಲಿ ನಡೆಸ್ಕೊಂಡ್ಬಿಡ್ತಾರೆ. ಒಂದು 4 ಜನ ಒಂದಿಬ್ಬರನ್ನು ದಾರಿ ತಪ್ಪಿಸಿದಾಗ ಒಂದಿಬ್ಬರು ಇನ್ನೊಂದಿಬ್ಬರನ್ನ ದಾರಿ ತಪ್ಪಿಸ್ತಾ ಇರ್ತಾರೆ. ನಡೀತಾ ಇರುತ್ತೆ. ಪ್ರಾರಂಭದಿಂದ ಹೀಗೇನೆ ಜಗತ್ತುಂಟಾಗ್ಲಾರ್ದ ಮೊದಲೇನೆ ಹೀಗೆ. ಪರಲೋಕದಲ್ಲಿ ಒಬ್ಬನ ಕೆಟ್ಟೋದ, ಆಮೇಲೆ ಇಬ್ಬರನ್ನ ಕೆಡಿಸ್ದ, ಆಮೇಲೆ 10 ಮಂದಿನ, ಆಮೇಲೆ 100 ಮಂದಿನ. ಅಂದರೆ ಪರಲೋಕದಲ್ಲಿ ದೂತನಿದ್ದಾನಲ್ಲ, ಒಬ್ಬನ ಕೆಟ್ಟೋಗ್ತಾನೆ, ಆನಂತರ ಇಬ್ಬರು ಕೆಟ್ಟೋಗ್ತಾರೆ, ಆನಂತರ 10 ಮಂದಿ, 20 ಮಂದಿ, 100 ಮಂದಿ, 1000 ಮಂದಿ, ಕೋಟಿ ಮಂದಿ, ಆನಂತರ ದೇವರಿಗೆ ತೊಡೆ ಹೊಡಿತಾನೆ ಅವನು. ಹೌದಲ್ವ? ಸೈತಾನ್ ಬಗ್ಗೆ ಗೊತ್ತಲ್ವ? ಈ ಭಾವನೆ ಇದ್ದಾಗ ಪ್ರಿಯರ ದೇವ್ರ ಮಕ್ಕಳಿರೋ ಹೋರಾಟ ಇಲ್ಲಂತೀರ? ದೊಡ್ಡ ಹೋರಾಟ ಇರುತ್ತೆ. ನಿಮ್ಮ ಆತ್ಮವನ್ನು ನೀವು ಕಾಪಾಡ್ಕೋಬೇಕು, ನಿಮ್ಮ ಕುಟುಂಬವನ್ನು ನೀವು ಕಾಪಾಡ್ಕೊಳ್ಬೇಕು. ಇದರಿಂದ ದೊಡ್ಡ ಹೋರಾಟ, ಯುದ್ಧ ಇದೆ. ಹೊರಗಡೆ ನಡೆಯುವಂಥ ಯುದ್ಧ ಅದು ಯುದ್ಧ ಅಲ್ಲ. ನಿಜವಾದ ಯುದ್ಧ ಶರೀರಕ್ಕೂ ಆತ್ಮಕ್ಕೂ ನಡೀತಾ ಇದೆ. ಇಲ್ಲೇ ನಮ್ಮ ದೇಹದಲ್ಲೇ ಯುದ್ಧ ನಡೀತಾ ಇದೆ. ನಾವೇನು ಮಾಡ್ತೀವಿ? ನಮ್ಮನ್ನು ನಾವು ನೋಡಿಕೊಳ್ಳದೆ ಇತರರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಪ್ರಿಯರದು. ಇದು ಏನ್ರಿ ಒಬ್ರಿಗೆ ಎಲ್ಲರಿಗಮ್ಮ? ಒಬ್ಬರಿಗೆ ಇದೆಯಾ? ಒಬ್ಬರಿಗೆ ಅಲ್ವೇ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಓಕೆನಾ? ನಮ್ಮೊಬ್ಬರಿಗೆ ಹೇಳ್ತಾರಂತ ಯಾರೂ ಅಂದ್ಕೋಬಾರ್ದು. ನಿಮ್ಮನ್ನು ಪ್ರೀತಿಸ್ತಾ ಇದೆ. ಪ್ರೀತಿ ಇರುವುದರಿಂದನೇ ಒಂದು ಕುಟುಂಬದಗೋಸ್ಕರ ಆದರೂ ಕೂಡ ನಾನು ಹೊರಡ್ತೀನಿ. ಕೇಳಬೇಕು ಅಂತ ಆಸೆ ಇದ್ದರೆ ಅಣ್ಣ ಬನ್ನಿ ಅಂದಾಗ ಒಂದು ಕುಟುಂಬದಗೋಸ್ಕರ ಕೂಡ ಹೋಗೋದಕ್ಕೆ ನಾವು ರೆಡಿ ಇರ್ತೀವಿ. ವಾಕ್ಯಗಳನ್ನು ಕೇಳಬೇಕು, ಬನ್ನಿ ವಾಕ್ಯಗಳನ್ನು ತಿಳಿಸಿ ಅಂದಾಗ ನಾವು 10 ಕುಟುಂಬ ಇದೆಯಾ, 20 ಕುಟುಂಬ ಇದೆಯಾ, ಎಷ್ಟು ಜನ ಬರ್ತಾ ಇದ್ದಾರೆ, ನಮಗೆ ಎಷ್ಟು ಹಣ ಬರುತ್ತೆ, ಆ ಮೈಂಡಲ್ಲಿ ನಾನಿಲ್ಲ. ಆ ಮೈಂಡಲ್ಲಿ ಯಾವಾಗಲೂ ಇರಲ್ಲ ಪ್ರಿಯರೇ. ಯಾವಾಗಲೂ ಇವಾಗ ಒಂದು ವೇಳೆ ಭವನ ಇದೆಯಂದ್ರೂ ಕೂಡ ಈ ಭವನದ ಮೂಲಕ ದೇವರ ಸೇವೆ ಹೇಗೆ ಅಭಿವೃದ್ಧಿ ಮಾಡಬೇಕು, ನಾನು ದೇವರ ಜ್ಞಾನ ಹೇಗೆ ನಾನು ಪರಿಚಯ ಮಾಡಬೇಕು, ಇಂತಹ ಆಲೋಚನೆಯಲ್ಲಿ ನಾನು ಇರ್ತೀನಿ. ನಮ್ಮ ಮಕ್ಕಳು ಕೂಡ ಹೇಳೋದಷ್ಟೇ, ಹೀಗೇನೂ ಹೋಗಬೇಕು. ಸಭೆಯಲ್ಲಿ ಅಷ್ಟೇ, ನನ್ನ ಆತ್ಮೀಯರು ಯಾರಿದ್ದರೂ ಕೂಡ ನೀವು ಆತ್ಮಿಕವಾಗಿ ಬೆಳಿಬೇಕು, ಡೆವಲಪ್ ಆಗಬೇಕು. ಆತ್ಮಿಕವಾಗಿ, ಭೌತಿಕವಾಗಿ ಅಲ್ಲ. ಭೌತಿಕವಾಗಿ ಇದ್ದರೂ ಇಲ್ಲದೆ ಇದ್ದರೂ ನೀವು ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಉನ್ನತರಾಗಿ ಕಾಣಬೇಕು. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಏನು ಬರೆಯಲ್ಪಟ್ಟಿದೆ ಇಲ್ಲಿ? ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಡವಳಿಕೆ ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿ ಕಾಣಬೇಕಾ? ಮತ್ತು ಕುಟುಂಬದಲ್ಲಿ ಯೋಗ್ಯವಾಗಿ ಕಾಣಬೇಕು. ಅವರ ಮಧ್ಯದಲ್ಲಿ, ಸಭೆಯಲ್ಲಿ, ಎಲ್ಲದರಲ್ಲಿ ದೇವರು ನೋಡ್ತಾ ಇರ್ತಾರೆ. ಅಮ್ಮ ನೋಡ್ತಾರಾ? ಅಯ್ಯ ನೋಡ್ತಾರಾ? ಎಲ್ಲರನ್ನೂ ನೋಡ್ತಾರೆ. ನಾವು ಇಲ್ಲಿ ಯಾಕೆ ಬರ್ತಾಯಿದ್ದೀವಿ ಅಂದರೆ ವಾಕ್ಯಗಳನ್ನು ಕಲಿಯೋದಕ್ಕೆ ಬರ್ತಿದ್ದೀವಿ. ಬೇರೆ ರಾಜಕೀಯ ಬೇಡ ನಮಗೆ, ಹೌದಲ್ವ? ಏನು ಬೇಡ, ದೇವರು ಬೇಕು, ಯೇಸು ಪ್ರಭು ಬೇಕು, ನಮಗೆ ಅವರ ಜ್ಞಾನ ಬೇಕು,
ಅವರ ಜ್ಞಾನದಲ್ಲಿ ನಾವು ಬೆಳಿಬೇಕು. ಲೌಕಿಕವಾದದ್ದು ಬೇಡ. ಲೌಕಿಕವಾದದ್ದು ಇದ್ದರೆ ನಾವು ಖಂಡಿತವಾಗಿ ಹಾಳಾಗ್ತೀವಿ. ಖಂಡಿತ, ಡೌಟ್ ಇಲ್ಲ ರೀ. ದೇವರ ವಚನ ಇದೆಯಲ್ಲ, ಯೇಸು ಪ್ರಭು ಮಾತಂದರೆ ಮಾತು, ಅದ್ಭುತವಾದಂಥ ಮಾತು. ಯೇಸು ಕ್ರಿಸ್ತರನ್ನು ಅಪ್ಪಿಕೊಳ್ಳೋಣ, ಅವರ ಧ್ಯಾನದಲ್ಲಿ ಇರೋಣ, ಅವ್ರು ಏನು ಹೇಳ್ತಾರೋ ಆ ಮಾತಿಗೆ ಒಳಪಡೋಣ. ಪ್ರಿಯರ ದೇವ್ರ ಮಕ್ಕಳಿರ, ಮತ್ತೆ ಬನ್ನಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಆತ್ಮನಿಂದ ನಡೆಸ್ಕೊಳ್ಬೇಕು. ಆತ್ಮನನ್ನು ಬಿಟ್ಟು, ದೇವರ ಆತ್ಮನನ್ನು ಬಿಟ್ಟು ಶಾರೀರಿಕವಾದಂಥ ಆಲೋಚನೆಯಿಂದ ನಡೆಸ್ಕೊಂಡ್ರೆ ಅವರು ದೇವರಿಗೆ ಮಕ್ಕಳಲ್ಲ. ಯಾರಿಗೆ ಮಕ್ಕಳಲ್ಲ? ದೇವರಿಗೆ ಮಕ್ಕಳಲ್ಲ. ಕೆಳಗಡೆ ಮಾತು ನೋಡಿ, 15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ಅಪ್ಪ, ತಂದೆ ಅಂದರೆ ಮಗನ ಭಾವ ಅಂದರೆ ಏನು? ದಾಸನ ಭಾವ ಅಂದರೆ ಏನು? ಮಗನ ಭಾವ, ಮಗನ ಭಾವವನ್ನು ಇಲ್ಲ ದಾಸನ ಭಾವವನ್ನಂದರೆ ಅರ್ಥ ಏನು ಪ್ರೇರೆ? ಇವಾಗ ದಾಸನ ಭಾವ ಅಂದರೆ ನೋಡಿ, ದಾಸನು ಅಂದರೆ ಒಬ್ಬ ಸೇವಕನು, ದಾಸನು ಅಂದರೆ ಒಬ್ಬ ಗುಲಾಮನು, ದಾಸನು ಅಂದರೆ ಒಬ್ಬ ಯಜಮಾನನಿಗೆ ಒಳಪಟ್ಟಂಥ ವ್ಯಕ್ತಿ. ದಾಸನು ಅಂದರೆ ಸೇವಕನು, ಗುಲಾಮನು, ಒಬ್ಬ ಯಜಮಾನನಿಗೆ ಒಳಪಟ್ಟಂಥ ವ್ಯಕ್ತಿ. ಒಬ್ಬ ಯಜಮಾನನಿದ್ದಾನೆ. ದಾಸನು ಅಂದರೆ ಒಬ್ಬ ಯಜಮಾನನಿದ್ದಾನೆ. ದಾಸನು ಅಂದರೆ ಆ ದಾಸನಿಗೆ ಒಬ್ಬ ಯಜಮಾನನಿದ್ದಾನಂತ ಅರ್ಥ. ಸೇವಕನು, ಗುಲಾಮನು. ಇವು ನೋಡಿ, ಯೋಸೇಪನು ಇದ್ದಾನೆ ಪ್ರಿಯ. ಯೋಸೇಪನು ಯಾರ ಮಗನು? ಯೋಸೇಪನು ಹಳೆಯ ಒಡಂಬಡಿಕೆಯಲ್ಲಿ ಯೋಸೇಪನು ಯಾರ ಮಗನು? ತಂದೆ ಯಾಕೋಬ. ಯಾಕೋಬನ ಮನೆಯಲ್ಲಿ ಮಗನಿದ್ದಾನೆ. ಯಾಕೋಬನ ಮನೆಯಲ್ಲಿ ಕೆಲವರು ಮಕ್ಕಳಿದ್ದಾರೆ. ಆತನ ಮನೆಯಲ್ಲಿ ಇದ್ದಾಗ ಮಗನು ಯಾವ ರೀತಿ ಇರ್ತಾನೆ? ಮಗನು ಅಂದರೆ ದಾಸನಾಗಿರ್ತಾನ, ಸೇವಕನಾಗಿರ್ತಾನ, ತಂದೆ ತಾಯಿಗಳಿಗೆ ಸೇವಕನ ಅಥವಾ ವಾರಸುದಾರನು. ತಂದೆ ತಾಯಿಗಳಿಗೆ ಮಕ್ಕಳಿದ್ದಾರಂದರೆ ಆ ಮಕ್ಕಳು ತಂದೆ ತಾಯಿಗಳಿಗೆ ವಾರಸದಾರರು, ತಂದೆಗೆ ಬಾಧ್ಯಸ್ಥರು. ಅಲ್ಲಿ ಮನೆಯಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಹೌದಲ್ವ? ತಂದೆ ಮನೇಲಿ ಏನಿರುತ್ತೆ ಹೇಳಿ? ಸ್ವಾತಂತ್ರ್ಯ ಎನ್ನುವಂಥದ್ದು ಇರುತ್ತೆ. ಭಯ ಇರಲ್ಲ, ಹಕ್ಕುದಾರ ಇರುತ್ತೆ. ತಂದೆಯ ಮನೆಯಲ್ಲಿ ಬಾಧ್ಯಸ್ಥನು. ಏನೇನಿರುತ್ತೆ ಪ್ರಿಯರೇ? ಮೊದಲನೇದಾಗಿ ಭಯ ಇರಲ್ಲ, ಎರಡನೇದಾಗಿ ಸ್ವತಂತ್ರ ಇರುತ್ತೆ, ಮೂರನೇದಾಗಿ ಆ ಮನೆಯಲ್ಲಿ ಬಾಧ್ಯಸ್ಥನು, ಹಕ್ಕುದಾರನು. ತಂದೆ ಏನಿದೆಯೋ ಅದರಲ್ಲಿ ಹಕ್ಕುದಾರ. ಇವಾಗ ಯೋಸೇಪನನ್ನು ಅಣ್ಣಂದಿರು ಮಾರ್ತಾರೆ. ಮಾರಿದಾಗ ಅವ್ರೇನು ಮಾಡ್ತಾರಂತ ನೋಡುವಾಗ ಐಗುಪ್ತ ದೇಶಕ್ಕೆ ಹೋಗಿ, ಅಂದರೆ ಯೋಸೇಪನನ್ನು ಕೊಂಡುಕೊಂಡವರು ಅವ್ರೇನು ಮಾಡ್ತಾರಂದರೆ ಅಣ್ಣಂದಿರ ಮೂಲಕ ಕೊಂಡುಕೊಳ್ತಾರೆ. ಇವರೇನು ಮಾಡ್ತಾರಂತ ನೋಡುವಾಗ ಐಗುಪ್ತ ದೇಶದಲ್ಲಿದ್ದವರಿಗೆ ಮಾರ್ತಾರೆ. ಅಲ್ಲಿ 40 ಫರನಿಗೆ